ಆದ್ರೆ ನಾನ್ ನೋಡ್ದ ಹಾಗೆ ಈಗ ನಾನ್ ಜನರನ್ನ ಮಾತಾಡಿಸಿದ ಹಾಗೆ ಅವರು ಬಹಳ ಸಮರ್ಥ ಬಗ್ಗೆ ಹೇಳೋದೇನು ಅಂತಂದ್ರೆ ತುಂಬಾ ಸಿಂಪಲ್, ತುಂಬಾ ಹಂಬಲ್ ಅಂತ. ಅದರಲ್ಲಿ ತಂದೆ ತಾಯಿಗಳ ಪಾತ್ರ ಯಾವ ರೀತಿ ಮೌಲ್ಯಗಳನ್ನ ಅವರಲ್ಲಿ ತುಂಬಿದ್ದೀರಿ ಅಂತ. ಫಾರಿನ್ ಅಲ್ಲಿ ಇದ್ದವರು, ಓದ್ದವರು, ವಾಪಸ್ ಇಂಡಿಯಾಕ್ ಬಂದವರು, ಪೊಲಿಟಿಕ್ಸ್ ಆಯ್ತು, ಬಿಸ್ನೆಸ್ ಆಯ್ತು, ಎಲ್ಲಾ ಕಂಡವರು, ಆದ್ರೂ ಕೂಡ ತಮ್ಮನ್ನ ತಾವು ಹಂಬಲ್ ಆಗಿ ಇಟ್ಕೊಳ್ಳೋದು, ಜನರ ಜೊತೆ ಆ ಒಂದು ಪ್ರೀತಿ ವಿಶ್ವಾಸದಿಂದ ಬೆರೆಯೋದಿದೆ ಅಲ್ಲ ಮೇಡಮ್, ಅದ 3 ಜನ ಮಕ್ಕಳಲ್ಲಿ ಇವರೇ ಡಿಫರೆಂಟ್ ಏನೋ ಒಂದ್ ಸ್ವಲ್ಪ ಆ ವಿಷಯದಲ್ಲಿ. ಐ ಥಿಂಕ್ ಆಲ್ ಚಿಲ್ಡ್ರನ್ ಆರ್ ಡಿಫರೆಂಟ್. ವ್ಯಾಲ್ಯೂಸ್ ಎಲ್ಲರಲ್ಲೂ ಇದೆ, ಬಟ್ ಐ ಥಿಂಕ್ ಪರ್ಸ್ಪೆಕ್ಟಿವ್ ಸಮರ್ಥಿಂದ ಬೇರೆ ಇದೆ. ಹಿ ಹ್ಯಾಸ್ ಹಿಸ್ ಓನ್ ಮೈಂಡ್ ಸೆಟ್. ಫಾರ್ 27 years ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ದಿದ್ದಾರೆ. ಸೊ ಓದಿರೋದು ಬ್ಯಾಂಗ್ಳೂರ್ ನಲ್ಲಿ ಇದ್ದು ಅಲ್ಲಿ ಓದಿರೋದು. ಸೊ ಒಂದ್ ರೀತಿನಲ್ಲಿ ಹಿ ಹ್ಯಾಸ್ ಇಂಡಿಪೆಂಡೆಂಟ್ ಇದ್ದಾರೆ. ಜೊತೆಗೆ ಪ್ರತಿ ರಜೆಗಳಿಗೆ ದಾವಣಗೆರೆಗೆ ಬರೋದು, ಇಲ್ಲಿ ಎಲ್ಲಾ ಹಬ್ಬಗಳಲ್ಲಿ ಅಪ್ಪಾಜಿ ಜೊತೆ ದೇವಸ್ಥಾನಕ್ಕೆ ಹೋಗೋದು, ತೇರ್ಗಳಂತೆ ಎಲ್ಲ ಯುಗಾದಿ ಹಬ್ಬ ಆದ ತಕ್ಷಣ ಎಲ್ಲ ತೇರ್ಗಳು, ಸೊ ಎಲ್ಲದ್ರಲ್ಲಿ ಪಾಲ್ಗೊಳ್ಳೋದು. ನಮ್ಮ ಅತ್ತೆ ಪಾರ್ವತಮ್ಮ ಶಾಮನೂರ್ ಶಿವಶಂಕರಪ್ಪ ಅವರು ಬಹಳ ಪ್ರೀತಿ ಮೊಮ್ಮಗ ನಮ್ಮ ಅತ್ತೆಗೂ. ಸೊ ಅಮಂಗ 17 ಮೊಮ್ಮಕ್ಕಳಲ್ಲಿ ಸಮರ್ಥ ಅಂದ್ರೆ ಅತ್ತೆಗೂ ಅಷ್ಟೇ ಪ್ರೀತಿ, ಎಲ್ಲಾ ಮೊಮ್ಮಕ್ಕಳ ಮೇಲೂ ಪ್ರೀತಿ. ಸಮರ್ಥ ಕೊನೆಯವನಿದ್ದಾನೆ, ನನ್ ಮಗ ಲಾಸ್ಟ್. ಆದ್ರೆ ಸಮರ್ಥ ಅತ್ಯಂತ ಚಿಕ್ಕವನಿದ್ದ ನಮ್ಮ ಅತ್ತೆ ಬದುಕಿರುವಾಗ. ಸೊ ಹಾಗಾಗಿ ಸಮರ್ಥ ಬಗ್ಗೆನೂ ಅಷ್ಟೇ ಕಾಳಜಿ ಪ್ರೀತಿ ಇತ್ತು.